ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ವಿಶ್ ಯು ಹ್ಯಾಪಿ ಮದರ್ಸ್ ಡೇ. ಇವತ್ತು ತಾಯಂದಿರ ದಿನಾಚರಣೆ. ತಾಯಿ ಅಂದ್ರೇ ಒಂಥರ ಶಕ್ತಿ ನಮಗೆ. ಮಕ್ಕಳು ನೋಡಿ ಆಟ ಸಾಮಾನು ತೊಗೊಂಡ್ರೇ, ಅಮ್ಮ ಇದ್ದರೆ ಒಂಚೂರು ಗಲಾಟೆ ಜಾಸ್ತಿ ಮಾಡ್ತಾರೆ, ತೊಗೊಂಡು ಬೇಗ ಬಂದುಬಿಡ್ತಾರೆ. ಆಟ ಸಾಮಾನು ಅದು ಇದು ಎಲ್ಲ ಮಕ್ಕಳು ಆಟ ಆಡ್ತಾಯಿದ್ರೆ ಮಕ್ಕಳಿಗೆ ಆ ಥರ ಇರಬೇಕಾದ್ರೆ ನಾವು ದೊಡ್ಡವ್ರು ಏನೇನು ಮಾಡ್ತೀವಿ ಹೇಳಿ. ನನಗೆ ತುಂಬ ಸಣ್ಣ ವಯಸ್ಸಲ್ಲೇ ನಮ್ಮ ತಾಯಿ ತೀರೋದ್ರು. 3 ಜನ ಹೆಣ್ಮಕ್ಳು ನನಗೆ. ನಾನು ಇಂಟ್ರೊಡಕ್ಟರಿ ವೀಡಿಯೋನಲ್ಲಿ ಹೇಳಿದ್ದೆ ಒಂದು ಸತಿ. ಸೊ ಅಮ್ಮ ಇದ್ದಕ್ಕಿದ್ದಂಗೆ ಒಂದು ವಾರದಿಂದ ಹೊಟ್ಟೆ ನೋವು ಅಂತ ಹೇಳ್ತಾಯಿದ್ರು. ಸಡನ್ನಾಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಎಲ್ಲ ಚೆಕಪ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಅದು ಲಿವರ್ ಕ್ಯಾನ್ಸರ್ ಆಗಿದೆ ಅಂಥೇಳಿ 3 ತಿಂಗಳಲ್ಲೇ ತೀರೋದ್ರು ಅಮ್ಮ. ನನಗದು ಲೈಫಲ್ಲೇ ನನ್ನ ಕೈಯಲ್ಲಿ ಮರೆಯೋಕ್ಕಾಗದೇ ಇರೋ ದಿನ ಅದು. ಯಾಕೆಂದರೆ ನಾನು ಯಾವೊಂದು ಹಬ್ಬನೂ ಮಾಡ್ತಾಯಿರಲಿಲ್ಲ. ಅಮ್ಮನ ಮನೆಗೆ ಹೋಗ್ಬಿಡ್ತಾಯಿದ್ದೆ. ಅಡುಗೆ ಎಲ್ಲ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರ್ತಾಯಿರಲಿಲ್ಲ ನನಗೆ. 3 ಜನ ಸಣ್ಣ ಸಣ್ಣ ಮಕ್ಕಳಿದ್ರು. ಸಡನ್ನಾಗಿ ಡಾಕ್ಟ್ರ್ ಈ ಥರ ಹೇಳಿದ್ದೆ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. 3 ತಿಂಗಳಾದಮೇಲೆ ಅಮ್ಮ ತೀರೋದ್ರು. ನಾವು 3 ಜನ ಹೆಣ್ಮಕ್ಳು. ನಮ್ಮ ತಾಯಿಗೆ ಅಣ್ಣ ತಮ್ಮಂದಿರು ಯಾರೂ ಇಲ್ಲ. ಸೊ ನನಗೂ 3 ಜನ ಹೆಣ್ಮಕ್ಳು. ಹೇಗಪ್ಪ ಜೀವನ ಇನ್ನು ಮುಂದಕ್ಕೆ? ದೇವರು ಅಮ್ಮನ ಇಷ್ಟು ಬೇಗ ಕಿತ್ಕೊಂಡ್ಬಿಡ್ತಾರೆ ಅಂತ ನಾನು ಕನಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಇದೇನಪ್ಪ ಹಿಂಗಾಗೋಯ್ತಲ್ಲ, ಇನ್ನು ಹೆಂಗೆ ಮುಂದಕ್ಕೆ ಅಂತ. ಅಮ್ಮನಿಗೂ ಗೊತ್ತಿತ್ತೇನೋ ಗೊತ್ತಿಲ್ಲ. ಡೈಲಿ ಬುದ್ಧಿ ಹೇಳೋರು, ನೀನು ಹಾಗಿರಬೇಕು, ಹೀಗಿರಬೇಕು, 3 ಜನ ಹೆಣ್ಮಕ್ಳಿದ್ದಾರೆ, ಮುಂದಕ್ಕೆ ಏನು ಮಾಡ್ತೀಯಾ, ಹೆಂಗೆ ಮಾಡ್ತೀಯಾ, ಹಿಂಗಿರಬೇಕು, ಹಂಗಿರಬೇಕು, ಎಷ್ಟು ಡೈಲಿ ಹೇಳ್ಕೊಡೋರು ನನಗೆ. ಈಗ ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅನಿಸುತ್ತೆ. ಹೇಗಪ್ಪ ಇದೆಲ್ಲ ಮಾಡಿದೆ ನಾನು ಅನ್ನೋದೇ ನನಗೆ ಗೊತ್ತಿಲ್ಲ. ಈಗ 3 ಜನ ಮಕ್ಳಿಗೂ ಡೈಲಿ ಬುದ್ಧಿ ಹೇಳ್ಕೊಡೋದೆ ನನ್ನ ಮಕ್ಳಿಗೂ. ನನಗೆ ಅದೇ ಕೆಲಸ ಆಗಿತ್ತು. ಹಂಗಾಗ್ಬಿಟ್ಟು ಒಂಥರ ಭಯ, ಗಾಬರಿ. ಯಾರೂ ಇಲ್ಲ, ಸಪೋರ್ಟಿಗೂ ಯಾರೂ ಇಲ್ಲ, ಅಣ್ಣ ತಮ್ಮಂದಿರು ಯಾರೂ ಇಲ್ಲ. ಹೆಂಗಪ್ಪ ಮುಂದಕ್ಕೆ ಅನ್ನೋದೊಂಥರ ಭಯದಿಂದನೇ ನಾನು ಸುಮಾರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು ನಾನು. ಹಂಗಾಗಿ 3 ಜನ ಮಕ್ಕಳನ್ನೆಲ್ಲ ಓದಿಸಿ ಹೆಂಗೋ ದೇವ್ರ ದಯೆ, ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಎಲ್ಲ ಇರೋದ್ರಿಂದ ಮಕ್ಕಳನ್ನೆಲ್ಲ ಒಂದು ಇದು ಮಾಡಿ ಮದುವೆ ಮಾಡಿ ಇವತ್ತೇನು ಪರವಾಗಿಲ್ಲ ಅಂತ ಹೇಳೋ ಥರ ಇದ್ದೀವಿ. ಅದರಿಂದ ಎಲ್ಲ ಮಕ್ಕಳಿಗೂ ಹೇಳ್ತೀನಿ, ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ಅಮ್ಮಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬೈತೀರಾ, ಮಾಡ್ತೀರಾ ಎಲ್ಲ ಸರಿ, ಓಕೆ, ಅದೆಲ್ಲ ಏನೂ ತೊಂದರೆ ಇಲ್ಲ. ಎಲ್ಲ ಮಕ್ಕಳು ತಾಯಂದಿರು ಎಲ್ಲ ಮಾಡೋದೆ. ಆದ್ರೂ ಅಮ್ಮಂದಿರನ್ನ ಹತ್ರ ಕೂತ್ಕೊಂಡು ಮಾತಾಡಿ, ಯಾಕಮ್ಮ ಹೀಗಿದೆಯಾ, ಏನಾಗಿದೆ, ಏನಾದ್ರು ತಿನ್ನೋದಕ್ಕೆ ಬೇಕಾ, ಎಲ್ಲಾದರೂ ಹೋಗಬೇಕಾ ಏನು ಅಂತೆಲ್ಲ ಕೇಳಿ. ಯಾಕಂದರೆ ಅಮ್ಮನ ಪ್ರೀತಿ ಅಮ್ಮ ಹೋದ್ಮೇಲೆ ನಮಗೆ ಆ ಪ್ರೀತಿ ಯಾರೂ ಕೊಡೋದಿಲ್ಲ, ಯಾರ ಕೈಯಲ್ಲೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅಮ್ಮ ಇದ್ರೇ ತಂದೆನೂ, ಇಲ್ಲಾಂದರೆ ಆ ತಂದೆನೂ ವೀಕ್ ಆಗಿಬಿಡ್ತಾರೆ. ಸೊ ನಮ್ಗೆ ಅಮ್ಮ ಇದ್ರೇ ನಮಗೆಲ್ಲ. ನಾನು ನಮ್ಮ ಮನೆ ಕೆಲಸ ಮಾಡೋರಿಗೂ ಹೇಳ್ತೀನಿ, ನಿಮ್ಮ ತಾಯಿ ಇದ್ದಾರಲ್ಲ ಅದಕ್ಕೆ ಕೋಟಿ ರೂಪಾಯಿ ಇರೋ ಥರ ನಿನಗೆ. ನಮಗೆ ತಾಯಿ ಇಲ್ಲ, ಅದಕ್ಕೆ ಯಾರೂ ಇಲ್ಲದೇ ಇರೋಂಗೆ ನನಗೆ ಅಂತ ನಾನು ಯಾವಾಗಲೂ ಅಮ್ಮನಿಗೆ ಹೇಳ್ತಾ ಇರ್ತೀನಿ. ಅದರಿಂದ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ.